ಕಂಡ ನಮ್ಮ ಕಚೇರಿಗೆ ಬಂದಿದ್ದೀರಾ, ಹಾಗೂ ತಮ್ಮ ಬೇಡಿಕೆಗಳನ್ನು ಇಟ್ಟಿದ್ದೀರಾ. ತಾವು ಕೊಡುವ ಮನವಿಯಿಂದ ನಾನು ಅಪರೂಪವಾಗಿ ಕರೆದಿದ್ದೆ. ಇಲ್ಲಿ ತಮ್ಮ ಮನವಿಗಳಿಂದ ಅಂಗವಿಕಲರಿಗೆ ಕೊಡೋದ್ರ ಬಗ್ಗೆ ಇರ್ಬೋದು. ಇದು ನಾನು ನಮ್ಮ ಜಿಲ್ಲಾಧಿಕಾರಿಗಳ ಮತ್ತು ಶಾಸಕರ ಜೊತೆಗೆ ಮಾತಾಡ್ತೀನಿ ನಾನು ಇದ್ರ ಬಗ್ಗೆ. ಆಮೇಲೆ ಒಂದು ಕೊಠಡಿ ಬೇಕು ಅಂತ ಇದನ್ನು ಶಾಸಕರು ಮಾತಾಡ್ತೀನಿ. ಆಮೇಲೆ ನೀವು ರಾಷ್ಟ್ರೀಯ ಹಬ್ಬಗಳಿಗೆ ಅಂಗವಿಕಲರ ತಾಲೂಕುಗಳ ಪದಾಧಿಕಾರಿಗಳು ನಮ್ಮ ಆಫೀಸಲ್ಲಿ ಶ್ರೀನಿವಾಸ ಈಗಲೇ ಹೇಳ್ತಾ ಇದ್ದೀವಿ ತಮ್ಮ ತಂಡ ಅಧಿಕಾರಿಗಳಿಂದ ಅದ್ರ ಆ ವಾಟ್ಸಪ್ ಗ್ರೂಪ್ ತಮ್ಮಿಗೂ ಒಂದು ಆಗ್ಬೋದು. ಅದು ಪ್ರೈವೇಟ್ ಸ್ಕೂಲಲ್ಲಿ ಶಿಕ್ಷಣ. ಆಮೇಲೆ ತಂದು ಆಶಾಸನ ಒಂದ್ಸತಿ ಬರೋದ್ರ ಬಗ್ಗೆ ತಾವು ಕೇಳ್ತಾ ಇದ್ದೀರಾ. ಏನಾಗಿದೆ ಅಂದ್ರೆ ಮೊನ್ನೆ ರೀಸೆಂಟ್ಲಿ ಸರ್ಕಾರದಿಂದ ಒಂದು ಹೊಸದಾಗಿ ವೆರಿಫಿಕೇಶನ್ ಅಂತ ಹೇಳಿದಾಗ ನಮ್ಮ ಎಲ್ಲಾ ವಿಲೇಜ್ ಅಕೌಂಟೆಂಟ್ಸ್ಗಳು ಪ್ರತಿಯೊಬ್ಬ ಪೆನ್ಷನ್ ಒಂದು ಏನು ಆಗಲ್ ಕಾಪಿ ಬ್ಯಾಂಕ್ ಪಾಸ್ಬುಕ್ ಅಪ್ಲೋಡ್ ಮಾಡಿದ್ದಾರೆ. ಅದಕ್ಕೆ ಶಾರ್ಟ್ಲಿ ಬರುತ್ತೆ. ಎಲ್ಲರಿಗೂ ಮಾಶಾಸನ ಯಾವುದೇ ಕಾರಣಕ್ಕೂ ನಿಲ್ಸೋದಕ್ಕೆ 100% ಬರೋದು. ಅದ್ರ ಬಗ್ಗೆ ಯಾರಿಗೂ ಆತಂಕ ಬೇಡ, 100% ಬರುತ್ತೆ. ಸರಿ, ಈ ವಿಚಾರವಾಗಿ ತೊಂದರೆ ಇಲ್ಲ. ತುಂಬಾ ಜನ ಎಷ್ಟೋ ಜನರು ಅಂದ್ರೆ ಇದರಲ್ಲಿ ಸುಮ್ಮನೆ UDID ಕಾರ್ಡ್ ತಗೊಂಡು ನಾರ್ಮಲ್ ಜನರು ಆಪರೇಷನ್ ತಗೊಳ್ತಾ ಇದ್ದಾರೆ. ಎಷ್ಟೋ ಜನಕ್ಕೆ ಆಧಾರ್ ಕಾರ್ಡ್ ಅಲ್ಲಿ ತಗೊಳ್ಳಲ್ಲ ಅಂತ ಹೇಳ್ಬಿಟ್ಟು ಎಷ್ಟೋ ಜನಕ್ಕೆ ತಗೊಂಡಿಲ್ಲ. ಸುಮಾರು ಒಂದು ವರ್ಷ 6 ತಿಂಗಳು 9 ತಿಂಗಳು 10 ತಿಂಗಳು ಪೇಷಂಟ್ ನಿಂತಿರೋದು ನೋಡ್ತಿದ್ದಾರೆ. ಆಯ್ತು ಮೇಡಮ್, ಅದರ ಏನಿದೆಯಾ ತಾವು ಹೇಳ್ತೀನಿ ಕೇಳಿ. ಈಗ ಜನರಲ್ ಆಗಿ ಮಾತಾಡ್ಬೇಡಿ. ಪರ್ಟಿಕ್ಯುಲರ್ ಯಾರಾದ್ರೂ ಮಾತು ಕರ್ಕೊಂಡ್ಬನ್ನಿ, ಅದನ್ನು ಸರಿ ಮಾಡಿಸ್ಕೊಡಿ. ಖಂಡಿತ ಅದನ್ನ ಸರ್ ಮಾಡಿಸ್ಲೇಬೇಕು. ಬಹಳ ಇದೆ. ಈಗ ಏನ್ 3 ತಿಂಗಳಿಂದ ನಿಂತಿರೋದು ಕಡಿಮೆ ಇದೆ, ಆ ತರ ಇರೋದೇ ತುಂಬಾ ಇದೆ. ದಯವಿಟ್ಟು ಅದನ್ನ ಆಯ್ತು ಸರ್. ಫಸ್ಟ್ ನಮ್ಮ ತಾಲೂಕು ಆಫೀಸ್ನಲ್ಲಿ ಅಂಗವಿಕಲರನ್ನು ಕರ್ಕೊಂಡು ಬಂದ್ರೆ ಫಸ್ಟ್ ನಮ್ಗೆ ಬರೋದು ಬೇಡ, ಆದ್ರೆ ಹಾಲಿಲ್ಲ ನಾವು ಮಾಡ್ಕೊಳ್ಳೋಣ ಅಂದ್ರೆ 15 ದಿನ ಬರೋದಕ್ಕೆ ಕಷ್ಟ ಮಾಡ್ತೀವಿ. 15 ದಿನ ಕಿಂದ ಕೇಳ್ರಿ ಬೇರೆ ಕಡೆ ನಾನು ಕ್ಯೂನಿಂದ ಕಳ್ಸಕ್ಕೆ ನಮ್ಮದು ಫಸ್ಟ್ ನಮ್ಮ ತುಂಬ ಸರಿ ಇಲ್ಲ. ಫಸ್ಟ್ ನಮ್ಮ ತಾಲೂಕಾಗೆ ಕೈ ಮುಗಿತೀನಿ ಅದನ್ನ ನಮ್ಮ ಆಫೀಸಲ್ಲಿ ಮೀಟಿಂಗ್ ಮಾಡಿ ಎಲ್ಲರಿಗೂ ಡೈರೆಕ್ಷನ್ಸ್ ಕೊಡ್ತೀನಿ. ಆಯ್ತಾ, ಏನ್ ಮನೆ ಕೊಟ್ಟಿದಾರ ಎಲ್ಲ ಮನೆಯಿಂದ ನಾನು ಆದಷ್ಟು ಬೇಗ ಸರ್ಕಾರ ಕಳ್ಸೋದಿಲ್ಲ, ಸರ್ಕಾರಕ್ಕೆ ಮತ್ತೆ ಇಲ್ಲಿ ನಮ್ಮ ಶಾಸಕರಿಗೆ ಯಾರಿಗಾರು ಮಾತಾಡಿ ಆದಷ್ಟು ಬೇಗ ಬಗೆಹರಿಸ್ಕೊಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ನಮಸ್ತೆ. ತಹಶೀಲ್ದಾರಲ್ಲಿ ಇನ್ನೂ ನೋಡಿದ್ವಿ, ಯಾಕಂದ್ರೆ ಕ್ವಾಲಿಫಿಕೇಶನ್ ಬಹಳ ಇದೆ ನಿಮ್ಮಲ್ಲಿ ಹ್ಯಾಂಡಿಕ್ಯಾಪ್ಗಳಲ್ಲಿ. ಆ ಕ್ವಾಲಿಫಿಕೇಶನ್ ತಕ್ಕಂಗೆ ಇನ್ಸ್ಪೋರ್ಟ್ಸ್ ಆಗಲಿ ಔಟ್ಪೋರ್ಟ್ಸ್ ಆಗಲಿ ನೀವು ಮಾನ್ಯ ಜಿಲ್ಲಾಧಿಕಾರಿಗಾಗಲಿ ಏಜೆನ್ಸಿಗಳಿಗಾಗಲಿ ನೀವು ಕೊಡಲೇಬೇಕು. ಯಾಕಂದ್ರೆ 10th ಓದಿರ್ತಾರೆ, PU ಓದಿರ್ತಾರೆ, ಅವರಿಗೆ ಕಂಪ್ಯೂಟರ್ ಬರುತ್ತೆ, ಅವ್ರ ಫ್ಯಾಮಿಲಿ ನಡೆಸೋದು ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ. ಅದನ್ನೆಲ್ಲ ನೀವು ಅಧಿಕಾರಿಗಳು ಮುಂದೆ ಇದ್ರೆ ಮಾತ್ರ ಅವರು ಸಪೋರ್ಟ್ ಅನ್ನ ಮಾಡ್ತಾರೆ. ನಾವು ಅದರಲ್ಲಿ ಮೆನ್ಷನ್ ಮಾಡಲೇಬೇಕು. ಮತ್ತೆ ಹ್ಯಾಂಡಿಕ್ಯಾಪ್ ಮಕ್ಕಳಿಗೆ ಉಚಿತವಾಗಿ ಶಿಕ್ಷಣ ಅನುದಾನದ ಶಾಲೆಗಳಲ್ಲಿ ಕೊಡಲೇಬೇಕು. ಓಕೆ ಸರ್, ಥ್ಯಾಂಕ್ ಯು ಸರ್. ಈ ಮೊರಾರ್ಜಿ ಯೂನಿವರ್ಸಿಟಿ